ಸರಿ ಹೋಗ್ಬಿಟ್ ಬಾ. ನಾನು ಸಂಘದ್ದೇನೋ ಮಾತಾಡ್ತಾ ಇದ್ದೀನಿ, ಆಮೇಲೆ ನಿನಗೆ ಮಾತಾಡ್ತೀನಿ. ಹ್ಞೂ ಪರವಾಗಿಲ್ಲ ಕಣೆ, ನೀನು ತಗೋ, ನಾನೇ ಹೇಳ್ತಾ ಇದ್ದೀನಲ್ಲ. ಬರೋ ನಾ ತಗೋತೀನಿ. ಹ್ಞೂ ಹಾಂ ಸರಿ. ಹಾಂ ಸುಮ್ಮನೆ ಇದು ಸುಮ್ಮನೆ ಯಾರಾದ್ರೂ ಬಂದ್ರೆ ಯಾರೂ ಬರಲ್ಲ. ಈಗ ಅಮ್ಮ ಹೋಗೈತಲ್ಲ, ಇನ್ನು ಯಾರೂ ಬರಲ್ಲ. ಇದು ಯಾವ ಭೋಜನವಿದು, ವಿಚಿತ್ರ ಭಕ್ಷ್ಯಗಳನ್ನು ಯಾವ ಒಟ್ಟು ಹಸಿಯಾಕತೈತಿ. ಊಟಕ್ಕೆ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಎಲ್ಲ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ವಿಶಾಲಿಗೆ ಏನು ಇಕ್ಕದೇ ಇಲ್ಲ, ಎಲ್ಲ ಹೊತ್ತಿಟ್ಕೊಂಡ್ಬಿಡ್ತಾಳೆ. ಇವತ್ತು ಕರಿಯೋಕೆ ಹೇಳ್ತೀನಿ. ಹೋಗ್ತಾ ಇದೆ, ಹಾಲು ಹೋಗ್ತಾ ಇದೆ, ಇದೆ. ಅವ್ವ, ಈ ಬಡಾಂಗ ಪಸ್ಯ ಬೇರೆ ಹೇಳಿದ್ದ ಅಜ್ಜ. ನನಗೇನು ಗೊತ್ತಾಗ್ತದೆ. ವಿಶಾಲು ವಿಶಾಲು ಬಾರೆ ಇಲ್ಲಿ, ಬಾರೆ ನೋಡು. ಕಾಂತಮ್ಮ, ಏನಾಯ್ತು? ಏನಾಯ್ತು? ಕಾರ್ತಿಕೇಯ 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 ಇದ್ದ ಇಲ್ಲಿ. ಅಯ್ಯೋ ಕಾಂತಮ್ಮ, ಅವಾಗ್ಲೇ ಹೋದ್ನಲ್ಲ ಯಜಮಾನ್ರ ಮನೆಗೆ ಹೋಗ್ತೀನಿ ಅಂತ ಸುಬ್ರಹ್ಮಣ್ಯ. ನೋಡ್ರಿ, ಸಾವಣ್ಯಮ್ಮ ಅಡಿಗೆ ಮಾಡ್ತಿದ್ದಾರೆ, ನೀವು ನೋಡಿದ್ರೆ ಹಿಂಗ್ ಬಾಯಿ ಪಡ್ಕೋತಾ ಇದ್ದೀರಲ್ಲ. ವಿಶಾಲವಾದ ಅಪ್ಸಿ, ನನ್ನ ಕಣ್ಣು ಸರಿಯಾಗಿ ಇದೆ. ಕಾರ್ತಿಕೇಯನಿಲ್ಲೇ ಇದ್ದ. ಇಲ್ಲ ಕಾಂತಮ್ಮ ಅವ್ರೆ, ಅವಾಗ್ಲೇ ಇವ್ರು ಬಂದು ಯಜಮಾನ್ರ ಮನೇಲೆ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಹೌದು, ನನಗೂ ಹಾಗೆ ಹೇಳ್ಬಿಟ್ಟು ಹೋದ. ಇಲ್ಲ ಇಲ್ಲ ಸುಬ್ಬು, ಕಾರ್ತಿಕೇಯ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ. ಕಾಂತಮ್ಮ ಅವ್ರೆ, ಸುಬ್ಬು ನನ್ ಗಂಡ, ನನ್ ಕಣ್ಣಿಗೆ ಎಲ್ಲೆಲ್ಲೋ ಕಾಣಿಸ್ಕೋಬೇಕು. ಅದನ್ನ ಬಿಟ್ಬಿಟ್ಟು ನಿಮ್ ಕಣ್ಣಿಗೆ ಎಲ್ಲೆಲ್ಲೋ ಯಾಕೆ ಕಾಣಿಸ್ಕೋತಾ ಇದ್ದಾನೆ? ಅಲ್ಲ, ನನ್ ಗಂಡನ ಹೆಸರನ್ನ ನನ್ಕಿಂತ ಜಾಸ್ತಿ ನೀವೇ ಜಪ ಮಾಡ್ತಿದ್ದೀರಲ್ಲ. ಹಂಗಂತೀರ? ನೋಡಿ, ಜಪಾನೋ ತಪಾನೋ ಈ ಹದ್ದಿನ ಕಣ್ ತಪ್ಸಿ ನೀವಿಬ್ರು ಮುತ್ತು ಮಾಡಕ್ಕಾಗಲ್ಲ. ನನಗೆ ತಿಳಿತೇನೆ, ಬಾ ನೀನು ನೋಡ್ಕೊತೀನಿ. ಅಯ್ಯೋ ಶ್ರಾವಣ್ಯಮ್ಮ, ಕಾಂತಮ್ಮನ ವಿಷಯ ನಿಮ್ಗೆ ಗೊತ್ತಲ್ಲ, ಯಾಕೆ ತಲೆ ಕೆಡ್ಸ್ಕೊತೀರ? ಅಡುಗೆ ಮಾಡೋಣ ಬನ್ನಿ. ಸುಬ್ಬು, ಈಗ ಹೇಗಿದೀಯಾ? ನಿನ್ನೆ ಶ್ರಾವಣಿ ಫೋನ್ ಮಾಡಿ ಎಲ್ಲ ಹೇಳಿದ್ಲು. ಪರವಾಗಿಲ್ಲ ಮೇಡಮ್, ಈಗ ಆರಾಮಾಗಿದ್ದೀನಿ. ತಗೋ ಕಾಫಿ ತಗೋ. ಅಯ್ಯೋ, ನೀವ್ ಯಾಕೆ ಇದನ್ನೆಲ್ಲ ತರಕ್ ಹೋದ್ರಿ? ಏನ್ ಸುಬ್ಬು, ಏನ್ ಹೇಳ್ತಿದ್ಯಾ ನೀನು? ನೀನೀಗ ನಮ್ಮನೆ ಅಳಿಯ, ಮನೆ ಅಳಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ ಧರ್ಮ. ತಗೋ ಕಾಫಿ ತಗೋ, ಅಷ್ಟ್ರಲ್ಲಿ ಬಾಬಾ ಬರ್ತಾರೆ. ಏನು ಅಳಿಯಾನೋ ಏನೋ, ಮದುವೆ ಆಗಿದೆ ಅನ್ನೋದು ಬಿಟ್ರೆ ಮುಂದಕ್ಕೆ ಏನೂ ನಡೀತಾ ಇಲ್ಲ. ಕಣ್ಣ ಹೆಂಡತಿ ಸೇರೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಓ ಸುಬ್ಬು, ಏನ್ ಗೊಣಗ್ತಾ ಇದೀಯಾ? ಏನಿಲ್ಲ, ನನಗೇನೋ ಯೋಚನೆ ಮಾಡ್ತಾ ಇದ್ದೆ. ನೀವಿಲ್ಲೇ ಇದ್ದೀರಾ ಗೊತ್ತಾಗಿಲ್ಲ, ಕ್ಷಮಿಸಿ. ಯಾಕೋ ನಿನ್ ಮನ್ಸು, ನಿನ್ ಮೂಡು ಯಾವ್ದು ಚೆನ್ನಾಗಿಲ್ಲ. ಏನಾಯ್ತು? ಏನಿಲ್ಲ ಮೇಡಮ್, ನಾನು ಚೆನ್ನಾಗಿ ಆರಾಮಾಗಿ ಇದ್ದೀನಿ. ಅದು ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಏನೋ ಯೋಚನೆ ಮಾಡೋಕ್ಕೋ ಯಾರ ಬಗ್ಗೆನೋ ಯೋಚನೆ ಮಾಡೋಕ್ಕೋ ತುಂಬಾ ವ್ಯತ್ಯಾಸ ಇದೆ ಸುಬ್ಬು. ನೀನ್ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯೋ ಅವ್ರನ್ನ ಮಿಸ್ ಮಾಡ್ಕೊಳ್ಳೋಕ್ಕಿಂತ ಅವ್ರಿಗೊಂದು ಕಾಲ್ ಮಾಡಿ ಮಾತಾಡು. ನಾನು ಯಾರನ್ನು ಮಿಸ್ ಮಾಡ್ಕೋತಲ್ಲ ಮೇಡಮ್. ಸುಳ್ಳು ಹೇಳ್ಬೇಡ ಸುಬ್ಬು, ನಾವು ನಿಮ್ ವಯಸ್ಸನ್ನ ದಾಟೇ ಬಂದಿರೋದು. ಬಾಬಾ ಬರೋವರ್ಗಾದ್ರೂ ಫೋನಲ್ಲಿ ಮಾತಾಡು. ಫೋನ್ಗೆ ಯಾವ ಮುಹೂರ್ತನೋ ಯಾವ ಗ್ರಹಗತಿನೋ ಅಡ್ಡ ಬರಲ್ಲ. ವಂದನಾ ಮೇಡಮ್ ಹೇಳ್ತಿರೋದು ನಿಜಾನೇ ಅಲ್ಲ. ನಾನು ಮೇಡಮ್ ದೂರ ಇದ್ದೀವಿ, ಹೌದು. ಫೋನಲ್ಲಿ ಮಾತಾಡ್ಬಾರ್ದಂತೇನಿದೆ? ಮೇಡಮ್ ಒಂದು ಫೋನ್ ಮಾಡೋಣ. ಹಲೋ, ಹೇಳು ಸುಬ್ಬು. ಏನು ಹೇಳೋದು ಮೇಡಮ್, ಕೆಲ್ಸಕ್ಕೆ ಬಂದ್ರು ನಿಮ್ದೇ ನೆನಪು. ಏನು ಮಾಡಲಿ? ನನಗೂ ಅಷ್ಟೇ ಸುಬ್ಬು, ಯಾವ ಕೆಲಸ ಮಾಡ್ತಾ ಇದ್ರು ನೀನೇ ನೆನಪಾಗ್ತಿದ್ಯಾ.
ಕಣ್ಣು ಮುಚ್ಚಿದ್ರು ನೀವೇ ಕಾಣ್ತೀರಾ, ಕಣ್ಣು ಬಿಟ್ಟರು ನೀವೇ ಕಾಣ್ತೀರಾ. ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಮೇಡಮ್. ಎಷ್ಟು ಬೇಗ 3 ತಿಂಗಳು ಕಳೆಯುತ್ತೋ ನಾನು ಯಾವಾಗ ನಿಮ್ಮ ಜೊತೆ ಇರ್ತೀನೋ ಅಂತ ಅನಿಸ್ತಾ ಇದೆ. ನಾನು ಅಷ್ಟೆ, ಒಂದೊಂದು ನಿಮಿಷನೂ ಲೆಕ್ಕ ಹಾಕ್ತಾ ಇದ್ದೀನಿ. ನಿನ್ನ ಉಸಿರಿನ ಬಿಸಿ ತಾಗೋಷ್ಟು ಹತ್ರ ಇರಬೇಕು. ನಿನ್ನ ಎದೆ ಮೇಲೆ ಮಲ್ಕೊಂಡು ಪ್ರಪಂಚನೇ ಕಳೆದು ಹೋಗ್ಬಿಡ್ಬೇಕು. ಇದೇನಿದು? ಅಡುಗೆ ಮನೆಯಲ್ಲಿ ಒಂದು ಧ್ವನಿ ಬರುವ ಬದಲು ಎರಡೆರಡು ಧ್ವನಿ ಬರ್ತಾ ಇದೆಯಲ್ಲ, ಯಾರಿರಬಹುದು? ಅಯ್ಯೋ ಸುಬ್ಬು, ಕಾಂತಮ್ಮ